ಎಲ್ರಿಗೂ ನಮಸ್ಕಾರ ಗೈಸ್. ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಿರೋದು. ಸೊ ಇದು ಬಂದು ಸೋಮವಾರ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾವು ಭಾನುವಾರ ಮೇಕಪ್ ಆರ್ಡರ್ ಇತ್ತು ಅಂತ ವರ್ಕ್ನ ಕಂಪ್ಲೀಟ್ ಮಾಡಿ ಸೊ ಇಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ಅಂದರೆ ಕುಣಿಗಲ್ ಸರ್ಕಲ್, ತುಮಕೂರಲ್ಲಿ ಕುಣಿಗಲ್ ಸರ್ಕಲಲ್ಲಿ ಆರ್ಡ್ರ್ ಇದ್ದಿದ್ದು. ವರ್ಕ್ ಆರ್ಡ್ರೆಲ್ಲ ಕಂಪ್ಲೀಟ್ ಆಗಿದೆ ಅಂದಿದ್ದು. ಆಲ್ಮೋಸ್ಟ್ ನಾವು ಬೆಳಗಿನ ಜಾವ 5:30 5:45ವರೆಗೂ ಫುಲ್ ನೈಟ್ 1 ಸೆಕೆಂಡ್ ಕೂಡ ನಿದ್ದೆ ಮಾಡಿರಲಿಲ್ಲ. ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಒಂದು 8:30ವರೆಗೂ ಮಲ್ಕೊಂಡು ಮತ್ತೆ ಅಲ್ಲಿಂದ ನಾವು ಹೊರಟಿದ್ದೆ ಬೆಂಗಳೂರಿಗೆ. ಸೊ ಏನಕ್ಕೆ ಅಂದರೆ ಪವಿತ್ರಾಗೆ ಮೇಕಪ್ ಕಿಟ್ನ ಪರ್ಚೇಸ್ ಮಾಡಬೇಕು ಅಂತ. ಗೈಸ್ ಇವಾಗ 8ನೇ ಮೈಲಿ ಹತ್ರ ಬಂದು ಹೆಸರುಘಟ್ಟ ಮೇನ್ ರೋಡ್ ಇದು. ಸೊ ಇಲ್ಲಿಗೆ ಬಂದು ಬೆಳಗಿಂದ ಟಿಫನ್ ಏನೂ ಮಾಡಿರಲಿಲ್ಲ. ಅಲ್ಲೇ ಮೈಸೂರು ಕೆಫೆಯಲ್ಲಿ ಟಿಫನ್ ಮುಗಿಸಿದ್ವಿ. ಸೊ ಆಲ್ಮೋಸ್ಟ್ ನಾನು ಅಲ್ಲಿ ಹೋದಾಗ ಜಾಸ್ತಿ ದೋಸೆ ಇಡ್ಲಿ ತಿಂತಿದ್ದೆ. ನಾನು ಬೆಂಗಳೂರಲ್ಲಿ ಸ್ಟೇ ಮಾಡಿದಾಗ, ಅಂದರೆ ನಾನು ಬೆಂಗಳೂರಲ್ಲಿ ಇದ್ದಾಗ ಈ ಹೋಟೆಲಲ್ಲಿ ಜಾಸ್ತಿ ದೋಸೆ ಇಡ್ಲಿ ಹಾಗೆಯೇ ಕೆಲವೊಂದು ಸಲ ಬಿಸಿಬೇಳೆ ಭಾತ್ ಕೂಡ ತೊಗೊಂಡಿದ್ವಿ. ಸೊ ನನಗೆ ಎಲ್ಲೋ ಬಿಸಿಬೇಳೆ ಭಾತ್ ಮಿಸ್ ಮಾಡ್ತಿದ್ದೀನಿ ಅಂತ ಅನಿಸ್ತಿತ್ತು. ಸೊ ಇವತ್ತು ಅಲ್ಲಿ ಹೋಗಿ ಟಿಫನ್ ಮುಗಿಸ್ಕೊಂಡು ಮತ್ತೆ ಜೀವ ಕ್ಲಿನಿಕ್ಕಿಗೆ ಬಂದ್ವಿ. ಇದು ನಿಮ್ಗೆ ಆನ್ ದ ವೇ ಮೇನ್ ರೋಡಲ್ಲೇ ಸಿಗುತ್ತೆ, ಹೆಸರುಘಟ್ಟ ಮೇನ್ ರೋಡಲ್ಲಿ. ಸೊ ನಾನು ಇದಕ್ಕೆ ಆಲ್ಮೋಸ್ಟ್ 1.5 ತಿಂಗಳು ಹಿಂದೆ ಹೋಗಿದ್ದೆ ಹಾಸ್ಪಿಟಲ್ಗೆ. ಸೊ ನನಗೆ ಅಲ್ಲಿ ಕಾರ್ಬನ್ ಲೇಸರ್ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಅನಿಸಿತ್ತು. ತುಂಬಾ ಟ್ಯಾನ್ ಆಗಿರೋ ಕಾರಣ ರಿಂಕಲ್ಸ್ ಫ್ರೀ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಇವಾಗ ನಾನು ಎಂಟರ್ ಆಗಿದ್ದಾದ್ಮೇಲೆ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟು ಫೋಟೋ ಸೆಷನ್ ಇರುತ್ತೆ. ಅಂದರೆ ಬಿಫೋರ್ ನಮ್ಮ ಫೇಸಲ್ಲಿ ಏನಾದರೂ ರಿಮಾರ್ಕ್ಸ್ ಇದ್ದರೆ ಅಥವಾ ನಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಫೋಟೋ ಸೆಷನ್ ನಡೆಸ್ತಾರೆ. ಸೊ ಅದಾಗಿತ್ತು. ಸೊ ಕ್ಲಿನಿಕಲ್ಲಿ ಫಸ್ಟ್ ಸ್ಟೆಪ್ ಬಂದು ನಮ್ಮದು ಫೇಸ್ನ ವಾಶ್ ಮಾಡಬೇಕಿತ್ತು. ಸೊ ಫೇಸ್ ವಾಶ್ನ ಕಂಪ್ಲೀಟ್ ಮಾಡಿ ಆಮೇಲೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕ್ಲೆನ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಾನು ಪವಿತ್ರ ಕೂತಿದ್ವಿ ಒಳಗಡೆ. ಸೊ ಕ್ಲೆನ್ಸಿಂಗ್ ಕೂಡ ಕೊಟ್ಟರು. ಮತ್ತೆ ಬಂದು ಏನು ಸ್ಟಾಫ್ ಇರ್ತಾರೆ ಅಲ್ಲಿ ಜೀವ ಕ್ಲಿನಿಕಲ್ಲಿ. ಸೊ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಸರ್ ವೀಡಿಯೋಸ್ ಮಾಡ್ಕೋಬೋದು ಅಂತ. ನಿಜವಾಗ್ಲೂ ನನಗೆ ಡಾಕ್ಟ್ರೇ ತುಂಬ ಸಪೋರ್ಟ್ ಮಾಡಿದ್ರು. ಖಂಡಿತ ಮಾಡ್ಕೊಳ್ಳಿ, ನಾನು ಬೇಕಾದ್ರೆ ನಿಮ್ಗೆ ಯಾರಾದರೂ ಬೇಕಂದ್ರೆ ಅಸಿಸ್ಟ್ ಮಾಡೋಕ್ಕೆ ಕರ್ಕೋತೀನಿ ಅಂತ. ನನ್ನ ಕಡೆ ಅವ್ರನ್ನ ಅಲ್ಲಿ ಅಲೌಡ್ ಮಾಡ್ತಿರಲಿಲ್ಲ ಒಳಗಡೆ ಪ್ರೊಸೆಸಿಂಗ್ ರೂಮಲ್ಲಿ. ಸೊ ಅವರು ಯಾರಿದ್ದಾರೆ ಸ್ಟಾಫು ಅವ್ರ ಕಡೆಯಿಂದಲೇ ವೀಡಿಯೋಸ್ನ ಮಾಡಿಸ್ಕೊಂಡ್ವಿ. ಸೊ ಕ್ಲೆನ್ಸಿಂಗ್ ಅಂದರೆ ಮೈಲ್ಡ್ ಕ್ಲೆನ್ಸರ್ನ ಫಸ್ಟ್ ಕೊಟ್ಟಿದ್ರು. ಸೊ ಅದನ್ನು ಯೂಸ್ ಮಾಡಿ ಕ್ಲೆನ್ಸ್ ಮಾಡಿಕೊಂಡೆ. ಸೊ ಏನಕ್ಕೆ ಕಾರ್ಬನ್ ಟ್ರೀಟ್ಮೆಂಟ್ನ ತೊಗೊತಾ ಇರೋದು ಅನ್ನೋದು ಕೆಲವರಿಗೆ ಇರುತ್ತೆ. ತುಂಬಾ ಸನ್ ಟ್ಯಾನ್ ಆಗಿರುತ್ತಲ್ಲ ಅವರು, ಮತ್ತು ಏಜ್ ಡಿಫ್ರೆನ್ಸು ತುಂಬ ಗೊತ್ತಾಗುತ್ತೆ ಅಂತ ಅನ್ನೋರು, ಅಥವಾ ಮಾರ್ಕ್ಸ್ ಏನಾದರೂ ಇತ್ತು ಅಂದ್ರೂ ಅದನ್ನು ಕೂಡ ರೆಡ್ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ನು ಲೈಟನ್ನಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಸ್ಕಿನ್ನು ಇರೋ ಟೋನ್ಗಿಂತ 1 ಟೋನ್ ಜಾಸ್ತಿನೇ ವೈಟ್ನಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬೇಕು ಅಂದರೆ ಇದನ್ನು 3 ಮಂತ್ಸ್ ಒಂದ್ಸತಿ ಮಾಡಿಸ್ಬೋದು, 6 ಮಂತ್ ಒಂದ್ಸತಿ ಮಾಡಿಸ್ಬೋದು, ಅಥವಾ ಎವ್ರಿ ಮಂತ್ ಕೂಡ ಮಾಡಿಸ್ತಾ ಹೋಗ್ಬೋದು. ಸೊ ಇವಾಗ ನಂದು ಫೇಸ್ಗೆ ಕ್ಲೆನ್ಸಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾಗಿದ್ದಾದಮೇಲೆ ಫಸ್ಟ್ ಕಾರ್ಬನ್ ಫೇಸ್ ಏನು ಅಪ್ಲಿಕೇಶನ್ ಮಾಡ್ತಾರೆ ಅದನ್ನು ಕಾರ್ಬನ್ ಅಪ್ಲೈ ಮಾಡಿದ್ದು. ಸೊ ಅಪ್ಲಿಕೇಶನ್ ಎಲ್ಲ ಆಗಿದ್ದಾದಮೇಲೆ ನಾನು ಒಂದು 20 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಪ್ರೋಸೆಸ್ ಬಂದು ನಿಮಗೆ 1.5 ಅವರ್ ಪ್ರೋಸೆಸ್ ಆಗುತ್ತೆ. ಸೊ ನಿಮಗೆ ಇಷ್ಟು ಟ್ರೀಟ್ಮೆಂಟ್ಸ್ ಅಲ್ಲಿ ಅವೈಲೇಬಲ್ ಇದ್ದಾವೆ. ಇವಾಗ ನಿಮ್ಗೆ ಏನೇನೆಲ್ಲ, ಇವಾಗ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಟ್ಯಾಟೂ ರಿಮೂವಲ್, ಪ್ರತಿಯೊಂದು ಕೂಡ ಸರ್ವಿಸಸ್ ಇತ್ತು ಅಲ್ಲಿ. ಸೊ ಸರ್ವಿಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾಗಿದ್ದಾಯಿತು. ಸೊ ಇವಾಗ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಲೇಸರ್ ಪ್ಯಾಕ್ ಅಪ್ಲೈ ಮಾಡ್ಕೊತಾರೆ. ಅದಾಗಿದ್ದಾದಮೇಲೆ ಲೇಸರ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೊಂದೇನು ಪೇಯ್ನ್ಫುಲ್ ಅಂತ ನನಗೇನು ಅಂತ ಅನ್ನಿಸ್ಲಿಲ್ಲ. ಟ್ಯಾಟೂ ಹಾಕಿಸ್ಬೇಕಾದ್ರೆ ಆಗುತ್ತಲ್ಲ ಪೇಯ್ನು, ಆ ಲೆವೆಲ್ಗೇನು ಪೇಯ್ನ್ ಆಗಿಲ್ಲ. ಅದಕ್ಕಿಂತ 10% ಅಂದರೆ ಈಗ 100% ನಮಗೆ ಪೇಯ್ನ್ ಆಗ್ತಿತ್ತು ಅಂದರೆ ನಮಗೆ ಇಲ್ಲಿ ಬರೀ ಒಂದು 15 to 20% ಅಷ್ಟೇ, 10% ಅಂತ ಹೇಳ್ಬೋದು, ಅಷ್ಟು ಪೇಯ್ನ್ ಇರುತ್ತೆ ಅಷ್ಟೇ. ನಿಮಗೆ ಫೇಸ್ಗೆ ಮಾರ್ಕ್ಸ್ ಆಗಿದ್ದರೆ, ಅದಾದಮೇಲೆ ಏನಾದರೂ ತುಂಬ ಟ್ಯಾನ್ ಆಗಿಬಿಟ್ಟು ಡಿಸ್ಕಲರೇಷನ್ ಏನಾದರೂ ಫೇಸಲ್ಲಿ ಆಗಿದ್ದರೆ ಅದನ್ನು ಕೂಡ ರಿಮೂವ್ ಮಾಡ್ಬೋದು. ಇಲ್ಲಿ ನನಗೆ ಫುಲ್ ಫೇಸ್ ಏನಿರಲಿಲ್ಲ, ಫೋರ್ಹೆಡ್ ಮಾತ್ರ ಇತ್ತು. ಹಾಗೆಯೇ ಕೆಲವೊಂದು ಮಾರ್ಕ್ಸ್ ಕೂಡ ಆಗಿಬಿಟ್ಟಿತ್ತು ಕೆಲವೊಂದು ಇಶ್ಯೂಸಿಂದ. ಸೊ ಅದನ್ನು ರಿಮೂವ್ ಮಾಡಿಸ್ಕೊಳ್ಳೇಬೇಕಾಗಿತ್ತು. ಏನಕ್ಕೆ ಅಂದರೆ ಎಲ್ಲ ಮೇಕಪ್ಗೆ ಹೋದಾಗ ಪ್ರತಿಯೊಬ್ಬರೂ ಅದನ್ನು ಪ್ಲಸ್ ಪಾಯಿಂಟಲ್ಲಿ ನೋಡ್ತಾ ಇದ್ರು. ಸೊ ಅದನ್ನು ರಿಮೂವ್ ಮಾಡಿಸೋಣ ಅಂತ. ಸೊ ಇವತ್ತು ತುಂಬಾ ಫ್ರೀ ಆಗಿದ್ವಿ, ಕೆಲಸನೂ ಕಡಿಮೆ ಇತ್ತು. ಸೊ ವರ್ಕ್ ಕಂಪ್ಲೀಟ್ ಆಗಿರೋದ್ರಿಂದ ಅದು ಮಾಡಿಸಿದ್ವಿ. ಸೊ ಗೈಸ್, ನಿಮಗೂ ಯಾರಿಗಾದ್ರೂ ಲೇಸರ್ ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಕಾರ್ಬನ್ ಪೀಲ್ ತೊಗೋಬೇಕು ಅಂದರೆ ಖಂಡಿತ ಮಾಡ್ಬೋದು. ಯಾರೆಲ್ಲ ಏನಾದರೂ ನರ್ವಸ್ ಇರ್ತೀರ, ಇಲ್ಲ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ, ಖಂಡಿತ ಏನಿಲ್ಲ, ಗೊತ್ತಿರೋ ಅಂಥ ಒಳ್ಳೆ ಡಾಕ್ಟರ್ನ, ಸ್ಕಿನ್ ಡಾಕ್ಟರ್ನ ಕನ್ಸಲ್ಟೇಟ್ ಮಾಡಿ ಫಸ್ಟು ಒಂದು ಸತಿ ನೀವು ಟ್ರಯಲ್ನ ತೊಗೊಂಡ್ರು ಕೂಡ ಮಾಡ್ತಾರೆ. ನಿಮಗೆ ಎಕ್ಸಾಕ್ಟಾಗಿ ಇದೇ ಲೊಕೇಶನ್ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವ ಸ್ಕಿನ್ ಕೇರಲ್ಲಿ ತೋರಿಸಿದ್ದು ಅಂತ ಖಂಡಿತ ನಾನು ಅವ್ರ ಅಡ್ರೆಸ್ನ ಟ್ಯಾಗ್ ಮಾಡ್ತೀನಿ, ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕ್ತೀನಿ. ಸೊ ಖಂಡಿತ ಒಳ್ಳೆ ಪ್ರೈಸಲ್ಲೇ ಅವರು ಮಾಡಿಕೊಡ್ತಿದ್ದಾರೆ. ಹಾಗೆಯೇ
ವರ್ತ್. ನೆಕ್ಸ್ಟ್ ಏನಪ್ಪ ಅಂದರೆ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಡ್ತಿದ್ದಾರೆ ಅವರು. ನೀವೇನು ಕೆಲವೊಂದು ಗೊತ್ತಿಲ್ಲದಿರೋ ಅಂಥ ಕ್ಲಿನಿಕ್ಗಳಿಗೆ ಹೋಗಿರ್ಬೋದು ಅಥವಾ ಹೊಸ್ದಾಗಿ ಓಪನ್ ಮಾಡಿರೋಂಥ ಕ್ಲಿನಿಕ್ಕಿಗೆ ಹೋಗಿ ನೀವು ಇವಾಗ ತುಂಬಾ ಲೇಸರ್ ಟ್ರೀಟ್ಮೆಂಟ್ ಅಂತೆ ಅಥವಾ ಪೀಲ್ ಆಫ್ ಅಂತ ಈ ಥರ ಎಲ್ಲ ತುಂಬಾ ಜಾಸ್ತಿ ಮಾಡ್ತಿದ್ದಾರೆ. ಆಮೇಲೆ ಸ್ಕಿನ್ ವೈಟ್ನಿಂಗ್ ಟ್ರೀಟ್ಮೆಂಟ್. ಸೊ ನಿಮಗೆ ಯಾವುದು ಬೇಕು ಅಂತ ಅನಿಸುತ್ತೆ 100% ನಿಮ್ಗೆ ಈ ಸರ್ವಿಸ್ ಬೇಕು ಅಂದರೆ ಮಾತ್ರ ತೊಗೊಳ್ಳಿ. ಹಾಗೆಯೇ ಯಾರೇ ಆದ್ರೂ ನಿಮಗೆ ಹೆಲ್ತ್ ಇಶ್ಯೂಸ್ ಆಗಿದ್ದರೆ ಖಂಡಿತ ಎಲ್ಲ ರಿಕವರ್ ಆಗೋವರೆಗೂ ವೆಯ್ಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೆಗ್ನೆನ್ಸಿ ಇರೋ ಅಂಥ ವುಮೆನ್ಸ್ ಖಂಡಿತ ಇದಕ್ಕೆಲ್ಲ ಮಾಡಬೇಡಿ. ಯಾರೆಲ್ಲ ಬ್ರೈಡ್ಸ್ ಇದ್ದೀರಾ, ಮದುವೆ ಫಿಕ್ಸ್ ಆಗಿರೋಂಥವ್ರು ಅಥವಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋಂಥವ್ರು ಅವರು ಕೂಡ ಸರ್ವಿಸ್ನ ತೊಗೋಬೋದು. ನೀಟಾಗಿ ಫೇಸಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಸೆಷನ್ ಬೈ ಸೆಷನ್. ಬಟ್ ಆದರೆ ಯಾವುದೇ ರೀತಿ ಒಂದೇ ಸೆಷನಲ್ಲಿ ಒಂದೇ ಸೆಟ್ಟಿಂಗ್ಸಲ್ಲಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಾಡ್ಬೋದು ಸರ್ವಿಸ್ನ. ಸೊ ಪ್ರೈಸು ಕೂಡ ಅಷ್ಟೇ ತುಂಬ ಹೈ ಬಜೆಟ್ ಪ್ರೈಸ್ ಅಂತ ಏನೂ ಇಲ್ಲ, ಆರಾಮಾಗಿ ವರ್ತ್ಫುಲ್ ಮಾಡಿಸ್ಬೋದು. ರೀಸನಬಲ್ ಪ್ರೈಸೇ, ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ, ವರ್ತ್ ಅಂದರೆ ಮಿಡ್ ರೇಂಜಲ್ಲಿ. ಸೊ ಲೇಸರ್ ಎಲ್ಲ ಕಂಪ್ಲೀಟ್ ಆಗಿದ್ದ ಮೇಲೆ ಸ್ವಲ್ಪ ಹೊತ್ತು ನನಗೆ ರೆಸ್ಟ್ ಮಾಡೋಕ್ಕೆ ಹೇಳಿದರು. ಸೊ ರೆಸ್ಟ್ ಮಾಡಬೇಕಾದ್ರೆ ನನಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡಿದ್ದೀನಿ. ನೀವೇ ನೋಡ್ತೀರಲ್ಲ ಇದೇ ಥರ ಇತ್ತು ರಿಸಲ್ಟು. ಸೊ ಗೈಸ್ ಪ್ರೊಸೆಸ್ ಆಲ್ಮೋಸ್ಟ್ ಕಂಪ್ಲೀಟ್. ಇವಾಗ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದು ಕಾರ್ಬನ್ ಮಾಸ್ಕ್ ಸಮಥಿಂಗ್ ಏನೋ ಇರಬೇಕಾದ್ರೆ ನನಗೆ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಸೊ ಕೇಳ್ತೀನಿ ಏನು ಅಂತ. ಪ್ರೋಸೆಸ್ ಅಂತೂ ವರ್ತ್ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ ಏನಂದರೆ ಯಾರಿಗಾದ್ರೂ ಏನಾದರೂ ಗಿಫ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಟ್ರೀಟ್ಮೆಂಟ್ ಅಥವಾ ಅವ್ರಿಗೆ ಏನು ಬೇಕೋ ನೀಡೆಡ್ನ ಕೊಡೋದ್ರಿಂದ ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ಸೊ ಡಾಕ್ಟ್ರು ಪರ್ಮಿಷನ್ ತೊಗೊಂಡೆ ವೀಡಿಯೋ ಮಾಡ್ತಿರೋದು. ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ವಿಡಿಯೋಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಜೀವನ್ ಕ್ಲಿನಿಕ್. ಹಾಗೆಯೇ ಇದಾದಮೇಲೆ ಒಂದು ಮಾಸ್ಕ್ ಹಾಕಿದ್ದಾದಮೇಲೆ ಆಲ್ಮೋಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಫುಲ್ ಕಂಪ್ಲೀಟ್ ಆಗಿದ್ಮೇಲೆ ಮತ್ತೆ ನಾನು ಫೇಸ್ ತೋರಿಸ್ತೀನಿ ಯಾವ ಥರ ಏನಂತ ರಿಸಲ್ಟ್ ಚೆನ್ನಾಗಿ ಬಂತ ಏನಾಯಿತು ಅಂತ. ಬಟ್ ವರ್ತ್. ಸೊ ಗೈಸ್ ಇವಾಗ ನಂದು ಪ್ಯಾಕೆಲ್ಲ ಹಾಕಬೇಕಿತ್ತು, ಅಂದರೆ ಪೀಲ್ ಆಫ್ ಮಾಸ್ಕ್ ಹಾಕಬೇಕಿತ್ತು ಫೇಸ್ಗೆ. 3 ಸ್ಟೆಪ್ಸಲ್ಲಿ ನಮ್ಮದೇನು ಲೇಸರ್ ಟ್ರೀಟ್ಮೆಂಟ್ ನಡೆಯುತ್ತೆ. ಅದಾಗಿದ್ದಾದಮೇಲೆ ಸ್ವಲ್ಪ ಸ್ಕಿನ್ನು ಬರ್ನಿಂಗ್ ಥರ ಅನ್ನಿಸ್ತಾ ಇರುತ್ತೆ. ಸೊ ಆವಾಗ ನಿಮ್ಗೆ ಅವರು ಒಂದು ಫೇಸ್ಗೆ ಮಾಸ್ಕ್ ಹಾಕ್ತಾರೆ, ಫುಲ್ ಕವರ್ ಆಗುತ್ತೆ ಇದು ಪೀಲ್ ಆಫ್ ಮಾಸ್ಕು. ಸೊ ಮಾತಾಡೋಂಗೂ ಇಲ್ಲ, ನೋಡೋಂಗೂ ಇಲ್ಲ, ಏನೂ ಮಾಡೋಂಗಿಲ್ಲ. ಸೊ ಈ ಟೈಮಲ್ಲಿ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದು ಅಂದರೆ ಕ್ಲಿನಿಕಲ್ಲಿರುವಂಥ ಸ್ಟಾಫ್ಸು ತುಂಬಾ ಹೆಲ್ಪ್ ಮಾಡಿಕೊಟ್ರು. ನನಗೆ ವೀಡಿಯೋಸ್ ಬೇಕು ಮಾಡಿಕೊಡಿ, ನನ್ನ ಚಾನಲ್ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದಕ್ಕೆ. ಸೊ ಗೈಸ್ ನಿಮಗೂ ಇದರೆಲ್ಲದ್ರಿಂದನೂ ಹೆಲ್ಪ್ಫುಲ್ ಆಗ್ತಿದೆ ಅಂತ ನನಗಂತ ಅನಿಸುತ್ತೆ. ಸೊ ಗೈಸ್ ಪ್ರೊಸೆಸ್ ಕಂಪ್ಲೀಟ್. ಇಟ್ಸ್ ವೆರಿ 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 ಗುಡ್. ನೋಸ್ ಪೇನ್ ಆನ್ ಮಾಡಬೇಕು. ಸುಮ್ಮನೆ ಒಂದು ವಾರ ಇಲ್ಲೇ ಇದ್ದು ಬಿಡೋದ್ಲಾಗ ಯಾಕೆ ಊರ ಕಡೆಗೆ ಹೋಗ್ಲೇಬೇಡ್ರಿ. ಅಲ್ಲಿ ನೀನು 1 ತಿಂಗಳು ಬೇಕಾದ್ರೆ ಇರ್ತೀವಿ ಬಿಡು. ಹಾಂ ನೋಡು ಆಗ ಏನು ಜ್ವರ ಬರ್ತಾವೆ ವಾಯ್ಸ್. ಗೈಸ್ ಕ್ಲಿನಿಕ್ದು ಎಲ್ಲ ವರ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದು ಮಲ್ಲೇಶ್ವರಂಗೆ. ಸೊ ಜ್ಯುವೆಲ್ರಿ ತೊಗೋಬೇಕಿತ್ತು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನಾನು ಈ ಶಾಪ್ನ ಪ್ರಮೋಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಚೆನ್ನಾಗಿರುತ್ತೆ, ಬೆಸ್ಟ್ ಅಂತ ಅನ್ಸಿದ್ರೆ ತಗೋತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಸೆಲೆಕ್ಟೆಡ್ ಐಟಮ್ ಇತ್ತು, ಸೊ ತೊಗೋಬೇಕಾಗಿತ್ತು, ತೊಗೊಂಡ್ವಿ. ಸೊ ನಿಮಗೆಲ್ಲ ಅನ್ನಿಸ್ತಿರ್ಬೋದು ಏನಕ್ಕೆ ಮತ್ತೆ ಏನೋ ಶಾಪಿಂಗ್ ಮಾಡ್ತಿದ್ದಾರೆ ಅಂತ. ಖಂಡಿತ ಇದು ನನಗೋಸ್ಕರ ತಗೊಂಡ್ರ ಅಂಥ ಐಟಮ್ಸ್ ಅಲ್ಲ. ಸೊ ಇದೆಲ್ಲನೂ ಬಂದು ಪವಿತ್ರಗೋಸ್ಕರ. ಸೊ ಅವಳದು ವರ್ಕ್ ಅಂದರೆ ಏನು ವರ್ಕ್ ಕಲಿಬೇಕಂತ ಬರ್ತಿದ್ದು ಮೇಕಪ್ ಆರ್ಟಿಸ್ಟ್ ಸರ್ವಿಸ್ನ. ಸೊ ವರ್ಕ್ ಎಲ್ಲ ಚೆನ್ನಾಗಿ ಕಲ್ತಿದ್ದಾಳೆ. ಈಗ ನಾವು ಹೊರಟಿರೋದು ಅವಳದು ಶಾಪ್ ಓಪನಿಂಗ್ ಮಾಡಬೇಕು ಅಂತ. ಸೊ ಅವಳು ಅವ್ರ ಊರಲ್ಲೇ ಮಾಡಬೇಕಂತ ಡಿಸೈಡ್ ಆದಳು. ಸೊ ತುಂಬ ಚೆನ್ನಾಗಿ ವರ್ಕ್ನ ಕಂಪ್ಲೀಟ್ ಮಾಡಿದ್ದಾಳೆ, ಚೆನ್ನಾಗಿ ಕಲ್ತಿದ್ದಾಳೆ. ಸೊ ಈಗ ಅವಳು ಹೊಸ ಶಾಪ್ನ ಓಪನ್ ಮಾಡೋಂಥ ಟೈಮು. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಮಲ್ಲೇಶ್ವರಮಲ್ಲಿ. ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಅವರು ಅಲೋಡ್ ಮಾಡ್ತಿರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ನಾವು ಅಂದರೆ ಐಟಮ್ ತೊಗೊಳ್ಳೋ ಅಂಥ ಜಾಗಕ್ಕೆ, ಮೀನ್ಸ್ ಏನೇನು ಆಕ್ಸೆಸರೀಸ್ ಬೇಕಾಗಿತ್ತು, ಹಾಗೆಯೇ ಫರ್ನಿಚರ್ಸ್ ಬೇಕಾಗಿತ್ತು, ಆ ಶಾಪಿಗೆ ಹೋದ್ವಿ. ಸೊ ಒಂದು ಒಳ್ಳೆ ಪ್ರೈಸಲ್ಲೇ ಎಲ್ಲ ಸೆಟಪ್ ಅಂದರೆ ಒಂದು ಪಾರ್ಲರಿಗೆ ಏನೇನು ಬೇಕಿತ್ತು ಅಷ್ಟು ಐಟಮ್ಸ್ನ ತೊಗೊಂಡ್ವಿ. ಗುಡ್ ಅಂದರೆ ಒಳ್ಳೆಯ ಕಡೆನೇ ಸಿಕ್ತು, ನಮ್ಗೆ ಗೊತ್ತಿರೋ ಶಾಪ್ ಕಡೆಯಿಂದನೇ. ಸೊ ಅಲ್ಲಿಂದ ನಾವು ಬಂದಿದ್ದು ನಾವು ರೆಗ್ಯುಲರಾಗಿ ಹೋಗೋವಂಥ ಶಾಪ್ಗೆ. ಸೊ ಈ ಶಾಪ್ ಅಡ್ರೆಸ್ ನಿಮಗೆ ಬೇಕು ಅಂದರೆ ಖಂಡಿತ ಲಿಂಕ್ ಹಾಕಿ, ನಿಮ್ಗೆ ಏನೇ ಪ್ರಾಡಕ್ಟ್ ಬೇಕಾಗಿದ್ದು ರೀಸನಬಲ್ ಪ್ರೈಸಲ್ಲಿ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲ ಐಟಮು ಪ್ಯಾಕ್ ಮಾಡಿದ್ದಾಯಿತು. ಆಲ್ಮೋಸ್ಟ್ ಜ್ಯುವೆಲ್ರಿ, ಫರ್ನಿಚರ್ಸ್, ಹಾಗೆ ಏನದು ಐಟಮ್ಸ್ ಕೂಡ ಅಂದರೆ ಪಾರ್ಲರ್ಗೆ ಏನೇನು ಸರ್ವಿಸಸ್ ಸಿಗಬೇಕಾಗಿತ್ತು ಎಲ್ಲ ಐಟಮ್ ಕೂಡ ತೊಗೊಂಡ್ವಿ. ನಾವಿರೋ ಜಾಗಕ್ಕೆ ಬಂದು ಅವರು ಕಾರ್ಗೆ ಐಟಮ್ ಕೂಡ ಹಾಕ್ಕೊಟ್ರು.
ಸೊ ಗೈಸ್ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ಇವತ್ತು ಫುಲ್ ಡೇ ವಿಡಿಯೋನ ಖಂಡಿತ ಎಷ್ಟು ಸಾಧ್ಯ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮ್ಮ ಕನ್ನಡತಿಯನ್ನು ಸದಾ